ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಾನ್ 2.0 ಅಡಿಯಲ್ಲಿ ನಿಮ್ಮ ಹಳೆಯ ಪಾನ್ ಕಾರ್ಡ್ನ ಬದಲಾಗಿ ಹೊಸದಾಗಿ ಬಾರ್ಕೋಡ್ ಇರ್ತಕ್ಕಂಥ ಅಥವಾ ಸ್ಕ್ಯಾನರ್ ಇರ್ತಕ್ಕಂಥ ಹೊಸ ಪಾನ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಕೇವಲ ₹8.26 ಕಟ್ಟೋ ಮುಖಾಂತರ ನೀವು ಈಸಿಯಾಗಿ ಈ ಕಲರ್ ಪ್ರಿಂಟ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ಪ್ರಿಂಟು ವ್ಯಾಲಿಡ್ ಇರುತ್ತೆ. ಹಾಗೆಯೇ ನಿಮಗೆ ಒರಿಜಿನಲ್ ಪಾನ್ ಕಾರ್ಡ್ ಬೇಕಿತ್ತು ಅಂದರೆ ನೀವು ಇಲ್ಲಿ ₹50ನ ಪೇ ಮಾಡೋ ಮುಖಾಂತರ ನಿಮ್ಮ ಕಾರ್ಡ್ನ ಮನೆಗೆ ಕೂಡ ಇಲ್ಲಿ ತರಿಸ್ಕೋಬೋದು. ಸ್ನೇಹಿತರೆ, ಯಾವ ರೀತಿ ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಅಪ್ಲೈ ಮಾಡೋದು ಅಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರ, ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ನೀವು ಅಲ್ಲಿ NSTL ಅಂತ ಟೈಪ್ ಮಾಡಿ. ಇಲ್ಲಿ ಪಾನ್ ಏಜೆನ್ಸಿಗಳು ಎರಡು ಇರುತ್ತೆ, ಒಂದು UTA, ಇನ್ನೊಂದು NSTL ಅಂತ. ನಿಮ್ಮ ಪಾನ್ ಕಾರ್ಡ್ ಹಿಂಭಾಗದಲ್ಲಿ ಇರುತ್ತೆ, ಆ ಡೀಟೇಲ್ಸ್ನಲ್ಲಿ ನೋಡ್ಕೋಬಹುದು. ಇವಾಗ ನನ್ನ ಪಾನ್ ಕಾರ್ಡು NSTL ಸಂಬಂಧಪಟ್ಟಿದ್ದು. NSTL ಆಯಿತು ಅಂದರೆ ಈ ಥರ ವೆಬ್ಸೈಟಲ್ಲಿ ನೀವು ಈ ಪಾನ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರು, ಓಪನ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಪೇಜು ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆನೆ ಆಪ್ಷನ್ಗಳಿದೆ. ಒಂದು ಬಂದು ರೀಪ್ರಿಂಟ್ ಪಾನ್ ಕಾರ್ಡ್, ಇನ್ನೊಂದು ಡೌನ್ಲೋಡ್ ಇ ಪಾನ್ ಅಂತೇಳಿ ಎರಡು ಆಪ್ಷನ್ಗಳಿದೆ ನೋಡಿ. ಇಲ್ಲಿ ನೀವು ಡೌನ್ಲೋಡ್ ಇ ಪಾನ್ ಅನ್ನೋ ಒಂದು ಆಪ್ಷನ್ ಇದೆ, ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾಗ ನೆಕ್ಸ್ಟ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆನೆ ನಿಮ್ಮ ಪಾನ್ ನಂಬರ್ ಕೇಳುತ್ತೆ, ನಂತರ ಕೆಳಗಡೆ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತು ಅಂದರೆ ಇಲ್ಲಿ ನಿಮ್ಮದು ತಿಂಗಳು ಮತ್ತು ಇಯರ್ ಹಾಕಿ. ಹಾಗೆಯೇ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಹಾಗೆಯೇ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಇಲ್ಲೊಂದು ಟಿಕ್ ಬಾಕ್ಸ್ ಇದೆ, ಐ ಆಮ್ ನಾಟ್ ಯುವರ್ ರಾಬರ್ಟ್ ಅಂತ. ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಪಾನ್ ಕಾರ್ಡು NSTL ಆಗಿತ್ತು ಅಂದರೆ ಈ ರೀತಿ ಓಪನ್ ಆಗ್ತದೆ. ನಿಮ್ಮ ಪಾನ್ ನಂಬರು, ನಿಮ್ಮ ಫೋನ್ ನಂಬರು, ಹಾಗೆ ನಿಮ್ಮ ಇಮೇಲ್ ID, ನಿಮ್ಮ ಏರಿಯಾ ಪಿನ್ ಕೋಡು ಎಲ್ಲ ಶೋ ಆಗುತ್ತೆ. ಇಲ್ಲಿ ನೀವು ಇಮೇಲ್ ID, ಮೊಬೈಲ್ ನಂಬರು ಬೋತ್ ಅಂತ ಇದೆ. ಇಲ್ಲಿ ನೀವು ಮೊಬೈಲ್ ನಂಬರ್ನ ಚೂಸ್ ಮಾಡಿಕೊಂಡು ನೀವು OTP ಮುಖಾಂತರ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಅಲ್ಲಿ ಒಂದು ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಜನರೇಟ್ OTP ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಅಂದರೆ ನೀವು ಪಾನ್ ಕಾರ್ಡ್ ಕೊಟ್ಟಿರ್ತೀರಲ್ಲ, ಆ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನು ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕಂಟಿನ್ಯೂ ವಿತ್ ಪಾನ್ ಅಂಡ್ ಇ ಪಾನ್ ಡೌನ್ಲೋಡ್ ಅಂತ ಬರುತ್ತೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಕೇಳುತ್ತೆ. ಪೇಮೆಂಟಲ್ಲಿ ಎರಡು ವಿಧಾನಗಳಲ್ಲಿ ತೋರಿಸುತ್ತೆ. ಇಲ್ಲಿ ಈಸಿ ಮೆಥಡ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ನೀವಿಲ್ಲಿ ಆನ್ಲೈನ್ ಪೇಮೆಂಟ್ ಥ್ರೋಟ್ ಬಿಲ್ ಡಿಸ್ಕ್ ಅಂತ ಇದೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ನಂತರ ₹8.26 ಕಟ್ಟಲಾಗಲಿಕ್ಕೆ ಕೇಳುತ್ತೆ. ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಈ ರೀತಿ ನೆಕ್ಸ್ಟ್ ಪೇಜ್ ಮತ್ತೆ ಓಪನ್ ಆಗ್ತದೆ. ಇಲ್ಲಿ ಪೇ ಕಂಟಿನ್ಯೂ ಅಂತ ನೀವು ಮಾಡಬೇಕಾಗುತ್ತೆ. ತದನಂತರ ನಿಮಗೆ ಪೇಮೆಂಟ್ನ ಗೇಟ್ವೇಗಳು ಓಪನ್ ಆಗ್ತವೆ. ಇಲ್ಲಿ ನೀವು ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು, ಹಾಗೆಯೇ QR ಕೋಡ್ ಮುಖಾಂತರ ಮಾಡ್ತೀರಾ ಅಂತ ಕೇಳುತ್ತೆ. ನಾನು ಇಲ್ಲಿ ಈಸಿ ಮೆಥಡ್ ತೋರಿಸ್ಕೊಡ್ತೀನಿ. ನೀವು QR ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಪಕ್ಕದಲ್ಲಿ ಭೀಮಾ UPI ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಇವಾಗ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇನ ಓಪನ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸ್ಕ್ಯಾನರ್ನ ಓಪನ್ ಮಾಡಿ ನಿಮ್ಮ UPI ಪಿನ್ ಹಾಕೋ ಮುಖಾಂತರ ನೀವು ಪೇಮೆಂಟ್ ಮಾಡ್ತು ಅಂದರೆ ಆಟೋಮೆಟಿಕ್ ಆಗಿ ನಿಮ್ಮ ಪೇಮೆಂಟ್ ಸಕ್ಸಸ್ ಆಗಿ ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕಷ್ಟೇ. ನೀವು ಯಾವುದೇ ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಡಿ. ಪೇಮೆಂಟ್ ಆದ ನಂತರ ರೀಡೈರೆಕ್ಟ್ ಆಗಿ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಮೇಲ್ಗಡೆನೆ ಬರುತ್ತೆ ಸಕ್ಸಸ್ ಅಂತ. ಪೇಮೆಂಟ್ ಆಗಿದೆ ಅಂದರೆ ಸಕ್ಸಸ್ ಅಂತ ತೋರಿಸುತ್ತೆ. ಹಾಗೆಯೇ ಯಾವ ತಾರೀಕಿನೊಂದು ಹಣ ಕಟ್ಟಿದ್ರಿ ಅದೆಲ್ಲ ತೋರಿಸುತ್ತೆ. ಎಲ್ಲ ಕರೆಕ್ಟ್ ಆಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಮಾಡಬೇಕಾಗ್ತದೆ. ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜ್ ಈ ರೀತಿ ಮತ್ತೆ ಒಂದು ಓಪನ್ ಆಗ್ತದೆ. ಇಲ್ಲಿ ಜನರೇಟ್ ಆ್ಯಂಡ್ ಪ್ರಿಂಟ್ ಅಕ್ಲಾಜ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ಪೇಮೆಂಟ್ ರಿಸಿಪ್ಟು, ಅದನ್ನು ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಯುವರ್ ರಿಕ್ವೆಸ್ಟ್ ಇಸ್ ಪ್ರೊಸೀಡ್ ಸಕ್ಸಸ್ಫುಲಿ ಇ ಪಾನ್ ಡೌನ್ಲೋಡ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಇದು ನಿಮ್ಮ ಇಮೇಲ್ಗೆ ಬಂದಿರುತ್ತೆ. ಇದು ನೀವೀಗ ನಿಮ್ಮ ಇಮೇಲಲ್ಲಿ ಚೆಕ್ ಮಾಡ್ತು ಅಂದರೆ ಇಲ್ಲಿ ನಿಮ್ಗೆ ಇ ಪಾನ್ ಕಳಿಸಿರ್ತಾರೆ, ಅಲ್ಲಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಾನು ಇ ಪಾನ್ನ ಯಾವ ರೀತಿ ನಿಮ್ಮ ಜಿಮೇಲ್ ಅಥವಾ ಇಮೇಲಲ್ಲಿ ಬಂದಿರೋಂಥದ್ದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ನಾನು ಇವಾಗ ಜಿಮೇಲ್ನ ಓಪನ್ ಮಾಡಿಕೊಂಡೆ. ಅಲ್ಲಿ ಕೆಳಗಡೆ ನಿಮಗೆ ಫೀಸ್ ರೆಸಿಪ್ಟ್ ಅನ್ನು ಇ ಪಾನ್ ಕೂಡ ಅಲ್ಲಿ ಎರಡು ಫೈಲ್ ಆಗಿ ಕೊಟ್ಟಿರ್ತಾರೆ. ಅಲ್ಲಿ ನೀವು ಮೊದಲನೇ ಫೈಲ್ನ ಚೂಸ್ ಮಾಡಿಕೊಂಡು ಈ ರೀತಿ ಒಂದು ಪಾಸ್ವರ್ಡ್ ಕೇಳುತ್ತೆ. ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕು. ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗ್ತದೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಸಕ್ಸಸ್ಫುಲ್ ಆಗಿ ಇ ಪಾನ್ ಈ ರೀತಿ ಶೋ ಆಗ್ತದೆ. ಸ್ನೇಹಿತರೆ, ಇದೇ ಸ್ನೇಹಿತರೆ ಪಾನ್ 2.0 ಅಂತ ಹೇಳಿದ್ರೆ ಇಲ್ಲಿ ಮೊದಲೆಲ್ಲ ಪಾನ್ ಕಾರ್ಡ್ಗೆ ಬಾರ್ ಕೋಡ್ ಇರಲಿಲ್ಲ. ಇವಾಗ ಹೊಸದಾಗಿ ಅಪ್ಡೇಟ್ ಆಗಿರ್ತಕ್ಕಂಥ ಪಾನ್ ಕಾರ್ಡಲ್ಲಿ ಬಾರ್ ಕೋಡ್ ಇದೆ. ಈ ರೀತಿ ಇರ್ತಕ್ಕಂಥ ಪಾನ್ ಕೋಡ್ ಇನ್ನು ಮುಂದೆ ಬಳಕೆಗಾಗಿ ಬಳಸ್ಬೋದು. ಸ್ನೇಹಿತರೆ, ನಿಮ್ಮ ಪಾನ್ ಕಾರ್ಡಲ್ಲಿ ಈ ರೀತಿ ಬಾರ್ ಕೋಡ್ ಇಲ್ಲ ಅಂತ ಹೇಳಿದ್ರೆ ಅಥವಾ ಸ್ಕ್ಯಾನರ್ ಕೋಡ್ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮೊಬೈಲ್ನಲ್ಲೂ ಕೂಡ ಈ ರೀತಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಕಾಪಿನ ನೀವು ಪ್ರಿಂಟ್ ಮಾಡಿಕೊಂಡು ಅದನ್ನು ಲ್ಯಾಮಿನೇಷನ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಇದೇ ವೆಬ್ಸೈಟಲ್ಲಿ ₹50 ಪೇಮೆಂಟ್ ಮಾಡೋ ಮುಖಾಂತರ
ನೀವು ಮತ್ತೆ ಕೂಡ ಒರಿಜಿನಲ್ನು ಕೂಡ ಮನೆಗೆ ತರಿಸ್ಕೋಬಹುದು. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.